ಹಿರಿಯ ಪತ್ರಕರ್ತ ಪಿಬಿ ಹರೀಶ್ ರೈಗೆ ಮಾಧ್ಯಮ ಸಾಧಕ, ಪತ್ರಿಕಾ ವಿತರಕ ಬಸವರಾಜ್ಗೆ ಶ್ರೇಷ್ಠ ಪತ್ರಿಕಾ ವಿತರಕ ಪುರಸ್ಕಾರ ಪ್ರದಾನ. ಸುಬ್ರಹ್ಮಣ್ಯದಲ್ಲಿ ಪತ್ರಿಕಾ ದಿನಾಚರಣೆ ಉದ್ಘಾಟಿಸಿ ಕಾರ್ಯನಿರ್ವಹಣಾಧಿಕಾರಿ ಅರವಿಂದ್ ಅಯ್ಯಪ್ಪ ಸುತ್ತಗುಂಡಿ ಅಭಿಮತ. ಸಮಾಜವನ್ನ ಒಗ್ಗೂಡಿಸಿ ದೇಶ ಕಟ್ಟುವ ಕಾಯಕದಲ್ಲಿ ಪತ್ರಿಕೋದ್ಯಮದ ಪಾತ್ರ ಅನನ್ಯ. ಸುಬ್ರಹ್ಮಣ್ಯ ಪತ್ರಿಕೆಯು ಸಮಾಜವನ್ನ ತಿದ್ದುವ ಅದಮ್ಯ ಕಾರ್ಯವನ್ನ ಮಾಡುತ್ತಿದೆ. ಹರಿತವಾದ ಆಯುಧವಾದ ಪೆನ್ನಿನ ಮೂಲಕ ಜನತೆಯ ಆಶೋತ್ತರಕ್ಕೆ ತಕ್ಕುದಾಗಿ ಕಾರ್ಯನಿರ್ವಹಿಸುವ ಅಂಗ ಇದಾಗಿದೆ. ಪತ್ರಕರ್ತರು ಪತ್ರಿಕೆಯಲ್ಲಿನ ತಮ್ಮ ಬರಹಗಳ ಮೂಲಕ ಸಮಾಜದಲ್ಲಿ ಜಾಗೃತಿಯ ಬೀಜವನ್ನ ಬಿತ್ತುತ್ತಾರೆ. ಸಮಾಜವನ್ನ ಒಗ್ಗೂಡಿಸಿ ದೇಶವನ್ನ ಕಟ್ಟುವ ಕಾಯಕವನ್ನ ಪತ್ರಿಕೋದ್ಯಮ ಮಾಡುತ್ತಿದೆ. ಆಧುನಿಕ ಯುಗದಲ್ಲಿ ಮೊಬೈಲ್ ವ್ಯಾಮೋಹವನ್ನ ತ್ಯಜಿಸಿ ಪತ್ರಿಕೆ ಓದುವ ಹವ್ಯಾಸವನ್ನ ಬೆಳೆಸಿಕೊಂಡರೆ ಜ್ಞಾನ ವೃದ್ಧಿಗೆ ಪೂರಕವಾಗುತ್ತದೆ. ಯುವ ವಿದ್ಯಾರ್ಥಿಗಳು ಪತ್ರಿಕೆಯಲ್ಲಿ ಬರುವ ಅಂಕಣಗಳನ್ನು ಓದಿದರೆ ನಿಮ್ಮ ಬದುಕು ಉಜ್ವಲವಾಗುತ್ತದೆ ಎಂದು ಮಹತೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಅರವಿಂದ್ ಅಯ್ಯಪ್ಪ ಸುತ್ತಗುಂಡಿ ಹೇಳಿದರು. ಕಾರ್ಯನಿರತ ಪತ್ರಕರ್ತರ ಸಂಘ ಕಡಬ ತಾಲೂಕು ಮತ್ತು ಸುಬ್ರಹ್ಮಣ್ಯ ಪ್ರೆಸ್ ಕ್ಲಬ್ ಆಶ್ರಯದಲ್ಲಿ ಸುಬ್ರಹ್ಮಣ್ಯದ ಎಸ್ಎಸ್ಪಿಯು ಕಾಲೇಜಿನ ಬೆಳ್ಳಿ ಹಬ್ಬ ಸಭಾಂಗಣದಲ್ಲಿ ಗುರುವಾರ ನಡೆದ ಪತ್ರಿಕಾ ದಿನಾಚರಣೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಪತ್ರಿಕೆಯು ಜ್ಞಾನ ಸಂಪತ್ತು. ಅಶೋಕ್ ನೆಕ್ರಾಜೆ ವ್ಯಕ್ತಿಯು ವ್ಯಕ್ತಿತ್ವವನ್ನ ಗುರುತಿಸಿ ಅವನನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಕಾರ್ಯವನ್ನ ಪತ್ರಿಕೆ ಮಾಡುತ್ತಿದೆ. ಸಮಾಜದಲ್ಲಿ ಪತ್ರಿಕೆಯು ಜ್ಞಾನ ಸಂಪತ್ತಿನ ಆಗರವಾಗಿದೆ. ಆದುದರಿಂದ ಪತ್ರಿಕೆಯನ್ನ ಓದುವುದು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಲಿ. ಓದುವಿಕೆ ನಮಗೆ ಅದಮ್ಯ ವಿಚಾರಗಳತ್ತ ಕೊಂಡೊಯ್ಯುವುದರಿಂದ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಪತ್ರಿಕೆಗಳನ್ನ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ಮುಂಜಾನೆ ಎದ್ದು ಪತ್ರಿಕೆಯನ್ನ ಓದುವ ಹವ್ಯಾಸ ಅನಾದಿ ಕಾಲದಿಂದ ಬಂದಿದ್ದು ಅದನ್ನು ಯುವ ಜನಾಂಗ ರೂಢಿಸಿಕೊಳ್ಳಬೇಕು ಎಂದು ಇದು ಭವಿಷ್ಯದ ಔನ್ನತ್ಯಕ್ಕೆ ಕನ್ನಡಿಯಾಗುತ್ತದೆ. ಪತ್ರಿಕಾ ಧರ್ಮ ಬೆಳೆದು ಚಿರಕಾಲ ಬಾಳಲಿ ಎಂದು ಮಹತೋಭಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಅಶೋಕ್ ನೆಕ್ರಾಜೆ ನುಡಿದರು. ವಿತರಕರು ಪತ್ರಿಕೆಯ ಬೆನ್ನೆಲುಬು. ವಾಲ್ಟರ್ ನಂದಳಕಿ ಶಿಸ್ತು ಮತ್ತು ಸಮಯ ಪಾಲನೆ ಬದುಕಿಗೆ ಅತ್ಯವಶ್ಯಕ. ಕಷ್ಟ ಪರಿಶ್ರಮದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಮಾಡಿದರೆ ಶ್ರೇಷ್ಠ ಗೌರವ ಪ್ರಾಪ್ತವಾಗುತ್ತದೆ. ಪ್ರಾಮಾಣಿಕತೆ ಪತ್ರಕರ್ತರ ಜೀವಾಳವಾಗಿದೆ. ಪತ್ರಿಕಾ ವಿತರಕರು ಪತ್ರಿಕೆಯ ಬೆನ್ನೆಲುಬಾಗಿದೆ. ಅಂತರ್ಜಾಲ ವ್ಯವಸ್ಥೆಗಳು ಎಷ್ಟೇ ಮುಂದುವರೆದರೂ ಪತ್ರಿಕೆಗಳು ತಮ್ಮದೇ ಆದ ಶ್ರೇಷ್ಠ ಸಾಧನೆಯನ್ನ ಮುಂದುವರಿಸುತ್ತಿದೆ. ದಿನಪತ್ರಿಕೆಗಳನ್ನು ಓದುವ ಮಂದಿ ಆಧುನಿಕ ಯುಗದಲ್ಲಿ ಅಧಿಕವಿದ್ದಾರೆ. ಇಂದಿಗೂ ಬೆಳಗ್ಗೆ ಪತ್ರಿಕೆಯನ್ನ ಕಾಯುವ ಅಸಂಖ್ಯಾತ ಮಂದಿ ಇದ್ದಾರೆ ಎನ್ನುವುದು ಸತ್ಯ ಎಂದು ಹಿರಿಯ ಪತ್ರಕರ್ತ ವಾಲ್ಟರ್ ನಂದಳಕಿ ನುಡಿದರು. ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಮತ್ತು ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಸುಬ್ರಹ್ಮಣ್ಯದ ಪಿಬಿ ಹರೀಶ್ ರೈ ಅವರಿಗೆ ಮಾಧ್ಯಮ ಸಾಧಕ ಪುರಸ್ಕಾರ ಹಾಗೂ ಹಿರಿಯ ಪತ್ರಿಕಾ ವಿತರಕ ಬಸವರಾಜ್ ಎಸ್ ಟೋಂಗಳೆ ಅವರಿಗೆ ಶ್ರೇಷ್ಠ ಪತ್ರಿಕಾ ವಿತರಕ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಪತ್ರಿಕಾ ದಿನಾಚರಣೆ ಪ್ರಯುಕ್ತ ನಡೆದ ವಿವಿಧ ಸ್ಪರ್ಧೆಗಳಿಗೆ ಬಹುಮಾನ ವಿತರಿಸಲಾಯಿತು. ಅಲ್ಲದೆ ಪತ್ರಕರ್ತರಿಗೆ ಗುರುತಿನ ಚೀಟಿಯನ್ನ ವಿತರಿಸಲಾಯಿತು. ಕಡಬ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಸ್ ಬಾಲಕೃಷ್ಣ ಕೋಲಾ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಎಸ್ಪಿಯು ಕಾಲೇಜಿನ ಪ್ರಾಂಶುಪಾಲ ಸೋಮಶೇಖರ್ ನಾಯಕ್ ಬಹುಮಾನ ವಿತರಿಸಿದರು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಅಶೋಕ್ ನೆಕ್ರಾಜೆ, ಹಿರಿಯ ಪತ್ರಕರ್ತ ವಾಲ್ಟರ್ ನಂದಳಕಿ, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಶ್ರೀನಿವಾಸ್ ನಾಯಕ್ ಇಂದಾಜೆ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಪುಷ್ಪರಾಜ್ ಬಿಎನ್, ಎಸ್ಎಸ್ಪಿಯು ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಜೇಶ್ ಎನ್, ಎಸ್ಎಸ್ಪಿಯು ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಗುಣವರ್ಧನ್ ಕೇದಿಲ ಮುಖ್ಯ ಅತಿಥಿಗಳಾಗಿದ್ದರು. ಸುಬ್ರಹ್ಮಣ್ಯ ಪ್ರೆಸ್ ಕ್ಲಬ್ ಅಧ್ಯಕ್ಷ ರತ್ನಾಕರ ಸುಬ್ರಹ್ಮಣ್ಯ, ಕಾರ್ಯದರ್ಶಿ ಶಿವರಾಮ ಕಾಜೆಮೂಲೆ, ಕಡಬ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಚನ್ನಾವರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಶಿವರಾಮ ಕಜೆಮೂಲೆ ಬಹುಮಾನ ವಿಜೇತರ ಪಟ್ಟಿ ವಾಚಿಸಿದರು. ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಚೆನ್ನವರ ಸ್ವಾಗತಿಸಿ ಸುಬ್ರಹ್ಮಣ್ಯ ಪ್ರೆಸ್ ಕ್ಲಬ್ ಅಧ್ಯಕ್ಷ ರತ್ನಾಕರ ಸುಬ್ರಹ್ಮಣ್ಯ ವಂದಿಸಿದರು. ಪತ್ರಕರ್ತ ನಾಗರಾಜ್ ಎನ್ಕೆ ಕಾರ್ಯಕ್ರಮವನ್ನ ನಿರೂಪಿಸಿದರು.